ಮಳೆ 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 ಈ ವರ್ಷ ಎಲ್ಲರ ಜನಕ್ಕೆ ಮೇ ತಿಂಗಳಿಂದ ಇವತ್ತು ಅಕ್ಟೋಬರ್ ಬಂದು ನವೆಂಬರ್ ಬಂತು, ಇನ್ನು ಮಳೆ ಬರ್ತಾ ಇದೆ. ಜನರ ಒಂದೇ ಬೊಬ್ಬೆ ವಿಪರೀತ ಮಳೆ, ಧಾರಾಕಾರ ಮಳೆ, ರೌದ್ರಾವಕಾರದ ಮಳೆ ಅಂತೇಳಿ. ಆದರೆ ನಾವು ನೆನಪಿಸ್ಬೇಕಾದೇನಂತ ಹೇಳಿದರೆ, ಮಳೆ ಬರೋದು ಹೌದು, ಮಳೆ ಬಂದು ನೀರೆಷ್ಟು ಅಂತರ್ಜಲಕ್ಕೆ ಸೇರಿಕೊಂಡಿದೆ ಅದು ಮುಖ್ಯ. ನೋಡಿ, ನಾವೀಗ ಪಶ್ಚಿಮ ಘಟ್ಟದ ಹೊರಕ್ಕೆ ಅಲೆತಾಣ ಕಾಡಲ್ಲಿದ್ದೇವೆ. ನೋಡಿ, ಇಲ್ಲೊಂದು ದರಿ ಹರಿತಾ ಇದೆ. ಇದು 2022 ಬಹಳ ದೊಡ್ಡ ಒಂದು ಭೂಕುಸಿತ ಆದಂಥ ಒಂದು ಸ್ಥಳ. ಇದು ಭೂಕುಸಿತ ಆಗಿ ಇವತ್ತು ಅದು ಕವರೇಜ್ ಆಗಿದೆ. ನೋಡಿ, ಇಲ್ಲೊಂದು ಅಲೆತಾಣಕ್ಕೆ ಹೋಗುವ ಒಂದು ಕಿರು ತೊರೆ ಹರಿತಾ ಉಂಟು. ಈ ತೊರೆ ಆ್ಯಕ್ಚುಲಿ ಇಷ್ಟು ಮಳೆ ಬಂದ ಕಾರಣ ಇನ್ನೂ ಮಳೆ ಬರ್ತಾ ಇದೆ, ಇನ್ನೂ ಮಳೆ ಬರ್ಬೋದು. ಆದರೆ ಇಷ್ಟು ಮಳೆ ಬರಬೇಕಾದ್ರೆ ಈ ನೀರಿನ ವ್ಯಾಪ್ತಿ ಪ್ರದೇಶ ಈ ಬಂಡೆಗೆ ಕಿತ್ತ ಬರಬೇಕಿತ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೋಡಿ, ಇಲ್ಲಿ ಕಳೆದ ಮೊದಲ ವರ್ಷದ ಮಳೆಯ ನೀರು ಎಷ್ಟು ಹೋಗಿದೆ ಅಂತ ಇಲ್ಲಿ ಕಾಣ್ತಾ ಉಂಟು. ಇದು ಸಾಧಾರಣ ಈಗ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ನೀರು ಬರಿದಾಗಿದೆ ಆ ರೀತಿಯಲ್ಲಿ ವ್ಯಾಪ್ತಿಯಲ್ಲಿ ಹರಿತಾ ಉಂಟು. ಹಾಗಾದರೆ ಇಲ್ಲಿ ಪ್ರಶ್ನೆಗೆ ಉತ್ತರ ಅಂತ ಹೇಳಿದರೆ, ಇಷ್ಟು ಮಳೆ ಬಂದು ಎಷ್ಟು ಮಳೆ ನೀರು ಎಲ್ಲಿ ಹೋಯಿತು ಪ್ರಶ್ನೆ. ಇದು ಪಶ್ಚಿಮ ಘಟ್ಟ ಅಂತಲ್ಲ, ನಮ್ಮ ನಗರ ಇರಲಿ, ಗ್ರಾಮೀಣ ಪರಿಸರ ಇರಲಿ, ಎಲ್ಲ ಕಡೆಯಲ್ಲಿ ಮಳೆ ಎಷ್ಟು ಬಂದಿತ್ತು ಅಂತ ಲೆಕ್ಕಾಚಾರ ಅಲ್ಲ, ಮಳೆಯ ನೀರು ಅಂತರ್ಜಲಕ್ಕೆ ಎಷ್ಟು ಸೇರಿ ಹೋಯಿತು, ಅದು ಕೆಳಗಿನ ಸೋಲ ಅರಣ್ಯದಲ್ಲಿ ಎಷ್ಟು ಹರಡಿ ಹೋಯಿತು, ಎಷ್ಟು ಶೇಖರಣೆ ಆಯಿತು, ಅದು ಮುಖ್ಯ. ಯಾಕೆಂತ ಹೇಳಿದರೆ, ಇಡೀ ಪಶ್ಚಿಮ ಘಟ್ಟದಲ್ಲಿ ಈ ರೀತಿ ಸಮಸ್ಯೆ. ಈ ಸತಿ ಬರಗಾಲ ಇಲ್ಲ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಮಳೆ ಭಾಗ ಬಂತು, ಬರಗಾಲ ಇಲ್ಲ ಅಂತ. ಆದರೆ ನವೆಂಬರ್ 1 ತಿಂಗಳು ಡಿಸೆಂಬರ್ನಲ್ಲಿ ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ವಿಪರೀತ ಬರಗಾಲ ಅಂತೂ ಕಟ್ಟಿಟ್ಟ ಬುತ್ತಿ ಗ್ಯಾರಂಟಿ. ಯಾಕೆಂದರೆ ಈಗಲೇ ಈ ಪರಿಸ್ಥಿತಿಯನ್ನು ಹೇಳ್ತಾ ಇದೆ, ಮುಂದಿನ ಬರಗಾಲ ಹೇಗಿರ್ಬೋದು ಅಂತ. ಅಪ್ ಟು ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೆ ಮಳೆ ಬರೋವರೆಗೆ ನಮ್ಮ ರಾಜ್ಯದಲ್ಲಿ ಇಷ್ಟು ಮಳೆ ಬಂದರೂ ಬರಗಾಲ ಬಂದೇ ಬರ್ತದೆ. ಈ ಕಾರಣ ಏನಂತ ಹೇಳಿದರೆ, ಪಶ್ಚಿಮ ಘಟ್ಟವನ್ನು ಅಥವಾ ನೀರು ಹರಿಯುವ ಪ್ರದೇಶವನ್ನು ನಾವು ಯಾವ ರೀತಿ ನೋಡಿಕೊಳ್ತಾ ಇದ್ದೇವೆ, ಪಶ್ಚಿಮ ಘಟ್ಟವನ್ನು ಯಾವ ರೀತಿ ವ್ಯಾವಹಾರಿಕ ದೃಷ್ಟಿಗಳು ನೋಡ್ತಾ ಇದ್ದೇವೆ, ಇದು ಮುಖ್ಯ. ಮಳೆ ನೀರು ಶೇಖರಣೆ ಆಗೋದು ಮುಖ್ಯ. ಮಳೆ ನೀರು ನೇತ್ರಾವತಿಯಲ್ಲಿ ಹೋಗಿ, ಹೇಮಾವತಿಯಲ್ಲಿ ಹೋಗಿ, ಯಾವುದೇ ನದಿಯಲ್ಲಿ ಹೋದರೂ ಆ ನದಿಯಲ್ಲಿ ನೀರಿನ ಹರಿವು ಎಷ್ಟು ಮುಖ್ಯ ಅಂತ ಮುಖ್ಯ. ಇದನ್ನು ನಾವು ಗಂಭೀರವಾಗಿ ಚಿಂತಿಸಬೇಕಾದಂಥ ವಿಚಾರ. ಈಗ ನಾವು ಪಶ್ಚಿಮ ಘಟ್ಟದ ಇದು ಶಿರಭಾಗ, ಇದು ಕಣಿವೆ ಭಾಗ. ಶಿರಭಾಗಕ್ಕೂ ಕಣಿವೆ ಭಾಗಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ನೋಡಿ, ಮಳೆ ನೀರು ಬೆಟ್ಟದ ಮೇಲ್ಗಡೆಯಿಂದ ಹರಿದು ಬಂದು ಆ ಬೆಟ್ಟದ ಮೇಲ್ಗಡೆ ಎಷ್ಟು ಹುಲ್ಲುಗಾವಲು ಪ್ರದೇಶ ನೋಡಿ, ಇದು ಹುಲ್ಲುಗಾವಲು ಪ್ರದೇಶ. ಇದು ಬಹಳ ಪ್ರಾಮುಖ್ಯವಾದ ಜಾಗ. ಇದು ನಮ್ಮ ಶರೀರದಲ್ಲಿ ನರನಾಡಿಗಳು ಹೇಗಿವೆ, ಪಶ್ಚಿಮ ಘಟ್ಟಕ್ಕೆ ಇದು ನರನಾಡಿಗಳು. ಒಂದು ನರಕ್ಕೆ ಏನಾದರೂ ಸಮಸ್ಯೆ ಆದರೆ ಇಲ್ಲಿ ಎಲ್ಲದಕ್ಕೂ ಸಮಸ್ಯೆ ಆಗುವಂತು. ಮಳೆ ನೀರು ಕೆಳಗೆ ಹರಿದುಕೊಂಡು ಬಂತು. ಈ ಹುಲ್ಲುಗಾವಲು ಪ್ರದೇಶದಲ್ಲಿ ನೀರಿನ ಒಳಗೆ ಇಂಗಿತವಾಗುವಂಥ ಪ್ರದೇಶ. ಇಲ್ಲಿ ಒಳಗೆ ವಾಟರ್ ವೇರ್ಸ್ ಅಂತಿದೆ, ಜಲನಾಡಿಗಳು ಅಂತಿವೆ. ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ನೀವು ಪ್ರತಿಯೊಂದು ನೋಡಿ, ಒಳಗಡೆ ಒಂದಷ್ಟು ತೇವಯುಕ್ತ ಇದೆ, ಮತ್ತೊಂದಷ್ಟು ಕಣ್ಣಿಗೆ ಕಾಣದ ಕೀಟಗಳು, ಇರುವೆಗಳು, ಗೆದ್ದಲು ಹುಳುಗಳು. ನೋಡಿ, ಇದು ಒಂದು ಬಹಳ ಸೂಕ್ಷ್ಮ ಪ್ರದೇಶ. ಮಳೆ ನೀರು ಇಂಗಿತ ಆಗುವಂಥದ್ದು. ಇಲ್ಲಿ ಎಷ್ಟು ಹುಲ್ಲುಗಾವಲು ಪ್ರದೇಶ ಇರ್ತದೋ ಅಷ್ಟು ನೀರಿನ ಹೊರತೆ ಆಗಿರುವಂಥದ್ದು. ಈ ಪ್ರದೇಶದಲ್ಲಿ ಏನು ಕಾಡ್ಗಿಚ್ಚು ಬಿತ್ತವೆ, ಇದು ಹುಲ್ಲುಗಾವಲು ಇದಕ್ಕೆ ಬೆಂಕಿ ಹಾಕುವಂಥ ಕಾಡ್ಗಿಚ್ಚು ಬಿದ್ದರೆ ಇಲ್ಲೇ ಸೂಕ್ಷ್ಮ ಜೀವಾಣುಗಳು ಸಾಯ್ತವೆ, ನರನಾಡಿಗಳು ಸಾಯ್ತವೆ. ನರನಾಡಿಗೆ ಸತ್ತ ಕೂಡಲೇ ಟೋಟಲಿ ಇಲ್ಲಿ ಅವ್ಯವಸ್ಥೆ. ನೋಡಿ, ಇಲ್ಲಿ ಯಾವುದೋ ಕಾಡ್ಕೋಣ ಅಥವಾ ಕಡವೆ ಮಲಗಿದೆ. ಇಲ್ಲಿ ಅವುಗಳು ರೆಸ್ಟ್ ಮಾಡ್ತವೆ. ಹೋಗುವಾಗ ಇಲ್ಲೊಂದು ಸಗಣಿ ಹಾಕ್ತವೆ, ಏನಾದರೂ ಹಾಕ್ತವೆ. ನೋಡಿ, ಅದು ಕೂಡ ಇಲ್ಲಿನ ಫಲವತ್ತತೆಗೆ, ಅಂದರೆ ಜೀವಸತ್ವ, ಭಾವಸತ್ವ, ಜೀವಸತ್ವಗಳಿಗೆ ಇದೆಲ್ಲ ಒಂದು ಕಾರಣವಾಗಿರ್ತದೆ. ಇವತ್ತು ಬರಗಾಲ ಏಕಾಏಕಿ ಇಷ್ಟು ಮಳೆಗಾಲ ಬಂದು ಯಾಕೆಂತ ಹೇಳಿದರೆ, ಈ ಸೂಕ್ಷ್ಮ ಪ್ರದೇಶವನ್ನು ನಾವು ಯಾವುದೋ ಅಸಂಬದ್ಧ ಯೋಜನೆಗಳಿಂದ ಎಲ್ಲ ನಿರ್ನಾಮ ಮಾಡಿರ್ತೇವೆ. ನೋಡಿ, ಮಳೆ ನೀರು ಇಂಗಿತ ಆಗಲಿಕ್ಕೆ ಅವಕಾಶ ಕೊಡದಿದ್ದರೆ, ನಮ್ಮ ಮನೆಯ ಮೇಲಿನ ಟ್ಯಾಂಕೆಲ್ಲ ನೀರು ಕಡಿಮೆ ಆದರೆ ನಾವು ಬಚ್ಚಲ ಕೋಣೆಗೂ ಅಡಿ ಕೋಣೆಗೆ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವತ್ತು ಪಶ್ಚಿಮ ಘಟ್ಟದ ಹೃದಯ ಭಾಗಕ್ಕೆ ಹಂತ ಹಂತವಾಗಿ ಏಟು ಬೀಳ್ತುಂಟು. ನೋಡಿ, ಅಲ್ಲೆಲ್ಲ ನೋಡುವಾಗ ಅಲ್ಲಲ್ಲಿ ರಸ್ತೆಗಳು, ರೆಸಾರ್ಟ್ಗಳು, ಅಂದರೆ ಎಲ್ಲ ಒಂದೊಂದು ಕಾರಣ ಇದು. ನಾವು ಆ ಸೂಕ್ಷ್ಮ ಪ್ರದೇಶ ನಾಶ ಮಾಡಿರ್ತೀವಿ ಅಷ್ಟೇ. ನಾವು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಬೆಟ್ಟದ ಮೇಲಿದ್ದೇವೆ. ನೋಡಿ, ಸಂಪೂರ್ಣವಾಗಿ ಹುಲ್ಲುಗಾವಲು ಪ್ರದೇಶ. ಒಂದಷ್ಟು ಅಲ್ಲಿ ಕಣಿವೆಯಲ್ಲಿ ಸೋಲಾರಣ್ಯ, ಮಳೆಕಾಡು. ನೋಡಿ, ಇಲ್ಲಿ ಸ್ಪಷ್ಟವಾಗ್ತದೆ. ವರ್ಷ ಪೂರ್ತಿಯಿಂದ 6 ತಿಂಗಳು ಮಳೆ ನೀರನ್ನು ವರ್ಷ ಪೂರ್ತಿ ಆ ಕೋಲಾಕಾಡು ತನ್ನ ಒಳಗೆ ಇಂಗಿಸ್ಕೊಳ್ಳಿಕ್ಕೆ ಈ ಹುಲ್ಲುಗಾವಲು ಪ್ರದೇಶದ ಜಾರಿಸಿಕೊಡುದು. ಅಕಸ್ಮಾತ್ ಹುಲ್ಲುಗಾವಲು ಪ್ರದೇಶ ಇಲ್ಲಿ ಕಡಿಮೆ ಆದರೆ ಅಲ್ಲಿ ಸೋಲಾರ್ ನೀರಿನ ಕೊರತೆ ಕಡಿಮೆ ಆಗ್ತದೆ. ಯಾಕಂದರೆ ಮಳೆ ನೀರಲ್ಲಿ ಎಷ್ಟು ಇಂಗಿಸ್ಕೊಳ್ತದೋ ಅಷ್ಟು ಅದು ನಿತ್ಯ ಹರಿದ್ವರ್ಣದ ಎವರ್ಗ್ರೀನ್ ಫಾರೆಸ್ಟ್ ಅಂತ. ವರ್ಷ ಪೂರ್ತಿ ಮಳೆಯ ನೀರಲ್ಲಿ ಇದೆಯ ಕಾರಣ ಅದಕ್ಕೆ ಯಾವತ್ತಿಗೂ ಇಲ್ಲಿ ಫೈರ್, ಕಾಡ್ಗಿಚ್ಚು ಬಿದ್ದರೂ ಅಲ್ಲಿ ಫೈರ್ ಆಗೋದು. ಯಾಕೆಂದರೆ ಮಣ್ಣಿ ಒಳಗೆ ತೇವಾಗಿರ್ತದೆ ಮತ್ತು ಸೂರ್ಯನ ಕಿರಣ ಬೀಳದೆ ಕಾರಣ ನೀರನ್ನು ಇಂಗಿಸುವಂಥ ಪ್ರದೇಶ. ನದಿ ಮೂಲ ಅಂದರೆ ಇದೇ ಸೂಕ್ಷ್ಮ ಪ್ರದೇಶ. ನಾವು ಯಾವುದೇ ನದಿಯಲ್ಲಿ ಬೃಹದಾಕಾರವಾಗಿ ಹರಿಯುವಾಗ ಅದರ ಮೂಲ ಪ್ರದೇಶ ಇಲ್ಲಿ. ಈ ಸಣ್ಣ ಸಣ್ಣ ಹೊರತೆಗಳು ಸೇರಿ ಒಂದಷ್ಟು ಹೊರತೆಗಳು ಜಲಪಾತಗಳಾಗಿ, ಕಿರು ನದಿಗಳಾಗಿ ನದಿಯಾಗೋದು. ಇದು ಭಾಳ ಸೂಕ್ಷ್ಮವಾದ ಪ್ರದೇಶ. ಇದನ್ನು ಉಳಿಸಬೇಕು ಅಂತ ನಮ್ಮಲ್ಲಿ ಪ್ರಯತ್ನ ಆಗಬೇಕಿದ್ದು, ಇದು ಉಳಿಸಬೇಕು ಅಂತ ಹೇಳ್ಕೊಂಡು
ಒಳ್ಳೆಯ ಈಗ ಇಂಥ ಒಂದು ನೈಸರ್ಗಿಕವಾಗಿ ನಮಗೆ ಬಳುವಳಿಯಾಗಿ ಬಂದಿರುವಂಥ ಇದನ್ನು ಈಗ ಈ ಪ್ರಾಜೆಕ್ಟ್ಗಳು ಇದಕ್ಕೆ ಪಂಪ್ಡ್ ಸ್ಟೋರೇಜ್ ಅಂತೆ, ಆಮೇಲೆ ಪೈಪ್ಲೈನ್ ಅಂತೆ, ಆಮೇಲೆ ಅದಿನ್ನೇನೋ ಅಂಡರ್ಗ್ರೌಂಡಿಂದ ಇನ್ನೇನೋ ಮಾಡೋದು, ಈ ಪ್ರಾಜೆಕ್ಟ್ಸ್ ಎಲ್ಲ ಇದು ಅವರಿಗೆ ಆ ಮೇಲಿನವರಿಗೆ ಪ್ರಾಜೆಕ್ಟ್ ಮಾಡುವವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಆಗಿ ಅದು ಯಾಕೆ ಅದು ಗೊತ್ತಾಗದೆ ಅವರು ಪ್ರಾಜೆಕ್ಟ್ ಮಾಡೋದಾ ಅಲ್ಲ ಗೊತ್ತಿದ್ದು ಮಾಡೋದಾ ಸರ್? ಒಂದು ಪ್ರಶ್ನೆ ನಂದು. ಇವತ್ತು ಪಶ್ಚಿಮ ಘಟ್ಟಕ್ಕೆ ಬಹಳ ದೊಡ್ಡ ಮಾರಣಾಂತಿಕ ಏಟು ಬೀಳಿದ ನಮ್ಮ ಸರ್ಕಾರದ ಅಸಂಬದ್ಧ ಯೋಜನೆಗಳಿಂದಾಗಿ. ಯೋಜನೆಗೆ ಮೊದಲು ಯೋಚನೆ ಆಗಬೇಕು, ಯೋಚನೆಗಳು ಚಿಂತನೆ ಆಗಬೇಕು. ಇಲ್ಲಿ ಏನೋ ಒಂದು ಪ್ರಾಜೆಕ್ಟ್ ಮಾಡಿದರೆ ಇಲ್ಲಿಯ ಸಾಧಕ ಬಾಧಕಗಳು ನಡೀಬೇಕು, ಇಲ್ಲಿಯ ಸೂಕ್ಷ್ಮ ಜೀವ ಪ್ರದೇಶವನ್ನು ಸ್ವಲ್ಪ ಅರಿಯಬೇಕು. ಇದು ಯಾವುದು ಮಾಡಿದೆ ನೋಡಿ, ಇಲ್ಲಿ ಮಳೆ ನೀರು ಬರ್ತದೆ ಅಂತ ತಿಳ್ಕೊಂಡು ಮಳೆ ನೀರು ಇದ್ದ ಕಾರಣ ಬರೋದು. ಮಳೆ ನೀರು ಪ್ರದೇಶದಲ್ಲಿ ನಾವಿಲ್ಲಿ ಡ್ಯಾಮ್ ಕಟ್ತೇವೆ, ಇಲ್ಲಿ ಪೈಪ್ಲೈನ್ ಹಾಕ್ತೇವೆ, ಇಲ್ಲಿ ಏನೇನೋ ಪ್ರಾಜೆಕ್ಟ್ ಮಾಡ್ತೇವೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಪ್ರದೇಶವನ್ನು ತೆಗೆದುಬಿಟ್ರೆ ಈ ಹುಲ್ಲುಗಾವಲಲ್ಲಿ ಕಾಡಿನಲ್ಲಿ ಮಳೆ ನೀರು ಇಂಗಿತ ಆಗೋದಿಲ್ಲ. ಇವತ್ತು ಆಗೋದಿದೆ, ಎತ್ತಿನಹೊಳೆ ಪ್ರಾಜೆಕ್ಟ್ ಇರಲಿ, ಶರಾವತಿ ಯಾವುದೇ ಪ್ರಾಜೆಕ್ಟ್ ಇರಲಿ, ನದಿಗಳನ್ನೆಲ್ಲ ಕಮರ್ಷಿಯಲ್ ಆ್ಯಂಗಲ್ ನೋಡ್ತಾ ಇದ್ದಾರೆ. ನದಿಗಳಂದರೆ ದುಡ್ಡು ಮಾಡೋದು ದಂಧೆ ಅಂತ, ಅದಲ್ಲ. ನದಿಗಳನ್ನು ನೋಡಿ ಸೂಕ್ಷ್ಮ ಈಗ ಒಂದು ಸಿಟಿ ಏನಾಯಿತು, ಎಲ್ಲಿ ಏನಾಯಿತು, ಇಲ್ಲಿ ಹಾಕಿದರೆ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡುವಂಥ ಟೆಕ್ನಾಲಜಿ ಇದೆ. ಈ ಸೂಕ್ಷ್ಮ ಪ್ರದೇಶವನ್ನು ಒಮ್ಮೆ ಗಾಯ ಆದರೆ ಅದಕ್ಕೆ ಮತ್ತೆ ಮದ್ದಿಲ್ಲ, ಡಾಕ್ಟ್ರಲ್ಲಿಗೆ ಹೋಗುವಾಗಿಲ್ಲ, ಯಾಕೆಂದರೆ ಅದು ಸಂಪೂರ್ಣವಾಗಿ ಹೋದ ನಂತರ ಮತ್ತೆ ಮಳೆಯಲ್ಲಿ ಹೊಳೆಯಲ್ಲಿ ನೀರಲ್ಲಿ. ಆಮೇಲೆ ಅಷ್ಟು ಮರಗಳನ್ನು ನೆಟ್ಟಿದ್ದೇವೆ, ಇಷ್ಟು ಮರಗಳು, ಇದನ್ನು ನ್ಯಾಚುರಲ್ ಆಗಿ ತರ್ಲಿಕ್ಕೆ ಆಗತ್ತಾ? ಹುಳು ಉಪ್ಪಡಿಗಳನ್ನು ತರ್ಲಿಕ್ಕೆ ಆಗತ್ತಾ? ನಾನು ಎಷ್ಟೋ ಸಲ ಟ್ರೆಕ್ಕಿಂಗ್ ಬರುವಾಗ ಕೇಳ್ತಾರೆ, ಸರ್ ಅಲ್ಲಿಯ ಕಾಡನ್ನು ನಾವು ಎಕ್ಸ್ಟೆನ್ಷನ್ ಮಾಡುವ, ಇಲ್ಲೆಲ್ಲ ಗಿಡ ನೆಡುವ ಅಂತ. ಬಿಲ್ಕುಲ್ ಆಗೋದಿಲ್ಲ. ಕಾಡು ಕಾಡಾಗಿ ಇರುವಂಥದ್ದು, ಅದು ಅದರ ಪ್ರದೇಶಕ್ಕೆ ಆಗುವಂಥದ್ದು. ಅದರ ಜೊತೆಗೆ ಈ ಕಾಡಿನ ಒಳಗೆ ಇವತ್ತು ನಾವು ಹುಲಿ, ಆನೆ ಎಲ್ಲ ಜೀವವೈದ್ಯದಲ್ಲಿ ಪ್ರಧಾನ ಪಾತ್ರ. ಈ ಕಾಡಿನೊಳಗೆ ಕಣ್ಣಿ ಕಾಣದ ಸೂಕ್ಷ್ಮಾಣು ಜೀವಗಳು ಎಷ್ಟು ಕೆಲಸ ಮಾಡ್ತವೆ ಅಂತ ಹೇಳಿದರೆ, ನೀರಿನ ಹೊರತೀರುಳ್ಳಿ, ಮಣ್ಣಿನ ಒಳಗೆ ಅದು ಜೇನುಹುಳು ಇರ್ಬೋದು, ಬೇರೆ ಬೇರೆ ಕೀಟಗಳು. ಈ ಕಾಡು ಉಳಿಬೇಕಾದ್ರೆ ಇಲ್ಲಿಯ ಜೀವವೈದ್ಯತೆಗಳು, ಇಲ್ಲಿಯ ಮರ ಗಿಡ ಬೇರು ಬಳ್ಳಿ ನೆಮ್ಮದಿಯಾಗಿದ್ದರೆ. ಯಾಕೆಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಈ ಕಾಡಲ್ಲಿ ಸಂಚಲನ ಮಾಡುವಾಗ ಒಂದಷ್ಟು ಲದ್ದಿ ಹಾಕೋದು, ಒಂದಷ್ಟು ಹಿಕ್ಕೆ ಹಾಕೋದು, ಈ ಬೀಜವನ್ನು ಅಲ್ಲಿ ಹಾಕೋದು, ಆನೆ ಲದ್ದಿ ಹಾಕೋದು, ಆನೆ ಎಲ್ಲರೂ ಒರೆಸಿದ್ರೆ ಅಲ್ಲಿ ಬೆನ್ನಿನ ಮಣ್ಣು ಇನ್ನೊಂದು ಕಡೆಗೆ ಆಗೋದು, ಇದೆಲ್ಲ ಒಂದು ಜೀವ ಸಂಕುಲ. ಇದನ್ನು ಮಾರಿ ಸೂಕ್ಷ್ಮವನ್ನು ಅರಿಯದಿದ್ದರೆ ನಾವಿಲ್ಲಿ ನೀರಾವರಿ ಯೋಜನೆ, ಆ ಯೋಜನೆ, ಜಲವಿದ್ಯುತ್ ಯೋಜನೆ ಅಂತೇಳಿ ಮಾಡಿದರೆ ಇದನ್ನು ಮರುಸೃಷ್ಟಿಸಲಿಕ್ಕೆ ಸರ್ಕಾರನ ಸಾಧ್ಯವಾ? ಇದನ್ನು ನಾವು ಚಿಂತಿಸಬೇಕು. ಸರ್ಕಾರಕ್ಕೆ ಇವತ್ತು ಯಾವುದೇ ಯೋಜನೆ ಮಾಡಲಿಕ್ಕೆ ಅವರು ನೇರವಾಗಿ ಒಂದಷ್ಟು ಹಣವನ್ನು ಲೂಟಿ ಮಾಡ್ತಾರೆ. ಅದೇ ನಾವು ಈ ಪಶ್ಚಿಮ ಘಟ್ಟದ ಫಲಾನುಭವಿಗಳು, ನಾವು ನಿಮ್ಮ ಮಕ್ಕಳ ಭವಿಷ್ಯದ ಭದ್ರತೆಗೆ ಇದನ್ನು ಉಳಿಸಬೇಕು. ಇದು ನಮ್ಮ ಕಾಳಜಿ ಆಗಿರಬೇಕು. ಪ್ರತಿಯೊಬ್ಬ ಚಾರಣಿಗನ ಕರ್ತವ್ಯ ಆಗಬೇಕು ಇದು. ಬರೀ ಟ್ರೆಕ್ಕಿಂಗ್ ನಾನು ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಂತಲ್ಲ, ಪ್ರತಿ ಚಾರಣಿಗನು ಇದನ್ನು ಉಳಿಸುವಂಥ ಪ್ರಯತ್ನಕ್ಕೆ ತುಂಬ ಪ್ರಾಧಾನ್ಯತೆ ಕೊಡಬೇಕು. ಮಳೆ ಮುಗಿದ ಕೂಡಲೇ ಬರಗಾಲದ ಮುನ್ಸೂಚನೆ ಅಂತ ಹೇಳ್ತಾ ಇದೆ ಅಂತ ಹೇಳಿದರೆ ನೋಡಿ, ಇದು ಮಳೆಗಾಲ ಮುಗಿದ ಕೂಡಲೇ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಒಳಗೆ ಇಲ್ಲಿ ಸಂಪೂರ್ಣ ಹಸಿರಾಗಿ ಬೆಟ್ಟದ ಮೇಲ್ಗಡೆ ಹುಲ್ಲುಗಾವಲು ಪ್ರದೇಶ ಇರ್ತದೆ. ಈ ವರ್ಷ ಇದು ಫೆಬ್ರವರಿ ತಿಂಗಳಾದಾಗ ಸಾಧಾರಣ ಸ್ವಲ್ಪ ಅದರ ಬಣ್ಣ ಬದಲಾವಣೆ ಆಗಿದೆ, ಹಳದಿ ಬಣ್ಣಕ್ಕೆ ಬಂದಿದೆ. ಇದು ಒಂದು ಬರಗಾಲದ ಮುನ್ಸೂಚನೆ. ಇದು ನವಂಬರ್ ತಿಂಗಳಲ್ಲಿ, ಡಿಸೆಂಬರ್ ಜನವರಿಗೆ ಆಗುವಾಗ ಇದು ಸಂಪೂರ್ಣ ಬತ್ತಿ ಹೋಗಿ ಒಂದಷ್ಟು ಕಾಡ್ಗಿಚ್ಚಾಗಿ ನೋಡಿ ಇದೇ ಸೂಚಿಸ್ತದೆ ಬರಗಾಲ. ಇಲ್ಲಿ ನೀರು ಎಷ್ಟು ಹೊರತೆ ಆಗಿದೆ, ಒಳಗೆ ನದಿಗೆ ಎಷ್ಟು ನೀರು ಸರಬರಾಜು ಆಗಿದೆ, ಇಲ್ಲಿ ಎಷ್ಟು ಸ್ಟೋರೇಜ್ ಆಗಿದೆ, ಇದೇ ಸೂಚಿಸ್ತದೆ. ಇದು ಒಂದು ರೀತಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬರಗಾಲದ ಮುನ್ಸೂಚನೆ ಅಂತ ಹೇಳ್ಬೋದು.